ಚೆಫ್ ಮದರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ಒಂದೊಂದಾಗೆ ನೋಡ್ಕೊಳ್ಳೋಣ ಬನ್ನಿ. ಧನಿಯಾ ಕಾಳು 5 ಟೇಬಲ್ ಸ್ಪೂನು, 2 ಸ್ಪೂನು ಉದ್ದಿನಬೇಳೆ, ಕಡಲೆಬೇಳೆ 2 ಸ್ಪೂನು, ಜೀರಿಗೆ 1/2 ಟೀ ಸ್ಪೂನು, ಸಾಸಿವೆ ಸ್ವಲ್ಪ, ಮತ್ತು ಅರಿಶಿನ ಪುಡಿ ಸ್ವಲ್ಪ, ಚಕ್ಕೆ, ಮೊಗ್ಗು, ಲವಂಗ ಮತ್ತು ಏಲಕ್ಕಿ ಇಷ್ಟು ಸ್ವಲ್ಪ ತೊಗೋಬೇಕಾಗುತ್ತೆ. ಒಂದು 3 ಪೀಸು ಚಕ್ಕೆ ತೊಗೊಂಡಿದ್ದೀನಿ, 4 ಪೀಸಷ್ಟು ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಮೊಗ್ಗು 3 ಪೀಸ್ ತೊಗೊಂಡಿದ್ದೀನಿ, ಮತ್ತು ಲವಂಗ ಒಂದು 10ರಿಂದ 15 ಪೀಸಸ್ ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ತೊಗೊಳ್ತಾ ಇದ್ದೀನಿ. ಒಂದು 20 ಪೀಸಷ್ಟು ಬೇಡಿಗೆ ಮೆಣಸಿನ್ಕಾಯಿ, ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏನಂದರೆ ಬೇಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದೊಂದಾಗೆ ಎಲ್ಲ ಹುರ್ಕೊಳ್ಳೋಣ. ಫಸ್ಟ್ ಇವಾಗ ಧನಿಯಾ ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಕಪ್ಗೆಲ್ಲ ಹಾಕಬಾರ್ದು ನೋಡಿ, ಈ ಥರ ಇದ್ದರೆ ಸಾಕು, ಈ ಕಲರ್ ಇದ್ದರೆ ಸಾಕು. ಆಗಿದೆ ನೋಡಿ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ 2 ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಮೆಂತ್ಯ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆ ಸ್ಪೈಸಸ್ ಏನೇನು ತೋರಿಸಿದ್ನೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ, ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಅಷ್ಟೇ ಸ್ಲಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಜಾಸ್ತಿ ಕಪ್ಕಾಗಬಾರ್ದು, ಜಾಸ್ತಿ ಕಪ್ಕಾದರೆ ಕಲರ್ ಚೆನ್ನಾಗಿ ಬರಲ್ಲ. ನೋಡಿ ಸಾಕಿಷ್ಟು, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇವಾಗೆಲ್ಲ ತಣ್ಣಗಾಗಿದೆ, ನೀಟಾಗಿ ನುಣ್ಣಗೆ ಪುಡಿ ಮಾಡಿಕೊಂಡು ತಗೊಳ್ಳೋಣ. ನೋಡಿ ಈಗ ಬಿಸಿಬೇಳೆಬಾತ್ ಪೌಡ್ರ್ ರೆಡಿಯಾಗಿದೆ. ಎಷ್ಟು ನೈಸಿಗೆ ಬಂದಿದೆ. ಬೇಕು ಅಂದರೆ ಜಾಸ್ತಿ ಹುರ್ಕೊಂಡಿದ್ರೆ ಮಿಷನ್ಗೆ ಹಾಕ್ಸ್ಕೊಬೋದು, ಸ್ವಲ್ಪನೇ ಆದರೆ ಮಿಕ್ಸಿಲೇ ಮಾಡ್ಕೊಬೋದಾಗುತ್ತೆ. ನಾನು ಇದೊಂದು 3 ಟೈಮ್ಸ್ ಬಿಸಿಬೇಳೆಬಾತ್ ಮಾಡೋವಷ್ಟು ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.